ನಮಸ್ಕಾರ ವೀಕ್ಷಕರೇ. ಬಾಲಿವುಡ್ ಡಿಂಪಲ್ ಕ್ವೀನ್ ಸೂಪರ್ ಸ್ಟಾರ್ ದೀಪಿಕಾ ಪಡುಕೋಣೆ ಫ್ಯಾನ್ಸ್ಗೆ ಖುಷಿ ಸುದ್ದಿ ಬಂದಿದೆ. ಇದೀಗ ಫ್ಯಾನ್ಸ್ಗೆ ದೀಪಿಕಾ ಜೊತೆ ಮಾತನಾಡುವ ಅವಕಾಶ ಸಿಗ್ತಾ ಇದೆ. ಇಷ್ಟು ದಿನ ಟಿವಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ದೀಪಿಕಾ ಪಡುಕೋಣೆ ಮಾತನಾಡೋದನ್ನ ಕೇಳ್ತಾ ಇದ್ರಿ. ಇನ್ಮುಂದೆ ದೀಪಿಕಾ ಪಡುಕೋಣೆ ಜೊತೆಗೆ ನೇರವಾಗಿ ನೀವೇ ಮಾತನಾಡಬಹುದು ಅಂದ್ರೆ ನಂಬ್ತೀರಾ? ಖಂಡಿತ ನಂಬಲೇಬೇಕು. ಯಾಕಂದ್ರೆ ಬಾಲಿವುಡ್ನ ಸೂಪರ್ ಸ್ಟಾರ್ ದೀಪಿಕಾ ಪಡುಕೋಣೆ ಮೆಟಾ ಎಐನ ಹೊಸ ಧ್ವನಿಯಾಗುವ ಮೂಲಕ ತಂತ್ರಜ್ಞಾನ ಜಗತ್ತಿನಲ್ಲಿ ಒಂದು ಪ್ರಮುಖ ಹೆಜ್ಜೆ ಇಟ್ಟಿದ್ದಾರೆ. ಎಐ ಟೂಲ್ಸ್ ನಲ್ಲಿ ಬಳಸುವ ಮೆಟಾ ಎಐನ ವಾಯ್ಸ್ ಟೂಲ್ ಬಳಸುವವರು ದೀಪಿಕಾ ವಾಯ್ಸ್ ನ ಕೇಳಬಹುದು. ಇನ್ನು ದೀಪಿಕಾ ಪಡುಕೋಣೆ ಜೊತೆ ನೀವು ಚಾಟ್ ಮಾಡಬಹುದು. ಈಗ ದೀಪಿಕಾ ಪಡುಕೋಣೆ ಮೆಟಾ ಎಐನ ಭಾಗವಾಗಿದ್ದಾರೆ. ಇನ್ನು ಜಾಗತಿಕ ತಂತ್ರಜ್ಞಾನ ವೇದಿಕೆ ಸೇರುವ ಬಗ್ಗೆ ತಮ್ಮ ಉತ್ಸಾಹವನ್ನ ವ್ಯಕ್ತಪಡಿಸಿರುವ ವಿಡಿಯೋವೊಂದನ್ನ ನಟಿ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡಿದ್ದಾರೆ. ಈ ಸಹಯೋಗವು ದೀಪಿಕಾ ಅವರನ್ನ ಎಐಗೆ ಧ್ವನಿ ನೀಡಿದ ಮೊದಲ ಭಾರತೀಯ ಸೆಲೆಬ್ರಿಟಿಗಳಲ್ಲಿ ಒಬ್ಬರನ್ನಾಗಿ ಮಾಡ್ತಾ ಇದೆ. ಇದು ಅವರಿಗೆ ಮತ್ತು ತಂತ್ರಜ್ಞಾನ ಉದ್ಯಮಕ್ಕೆ ಮಹತ್ವದ ಕ್ಷಣವನ್ನ ಗುರುತಿಸಲಾಗ್ತಾ ಇದೆ. ಅವರ ಧ್ವನಿ ಈಗ ಮೆಟಾ ಎಐ ಪ್ಲಾಟ್ಫಾರ್ಮ್ಗಳಲ್ಲಿ ಲಭ್ಯವಾಗ್ತಾ ಇರುವುದು ಸಹಾಯಕದೊಂದಿಗೆ ಸಂವಹನ ನಡೆಸುವಾಗ ಬಳಕೆದಾರರಿಗೆ ಸ್ನೇಹಪರ ಮತ್ತು ಪರಿಚಿತ ಅನುಭವವನ್ನ ನೀಡ್ತಾ ಇದೆ. ಇನ್ನು ಈ ಖುಷಿ ಸುದ್ದಿಯನ್ನ ನಟಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಅದೇ ರೀತಿಯಾಗಿ ನೋಡೋದಾದ್ರೆ ಮೆಟಾ ಎಐ ವಾಯ್ಸ್ ಪ್ರೊಸೆಸ್ ನಲ್ಲಿ ಇಷ್ಟು ದಿನ ಜನರು ಯಾವುದೋ ಪರಿಚಯ ಇಲ್ಲದೆ ಇರೋ ಹುಡುಗಿ ಜೊತೆ ಚಾಟ್ ಮಾಡ್ತಾ ಇದ್ರು. ಆದ್ರೆ ಇದೀಗ ಇಲ್ಲಿ ವಾಯ್ಸ್ ಆಯ್ಕೆ ಮಾಡಿಕೊಳ್ಳುವ ಆಪ್ಷನ್ ಇದೆ. ನೀವು ನಿಮಗಿಷ್ಟ ಬರುವ ವಾಯ್ಸ್ ಆಯ್ಕೆ ಮಾಡಿಕೊಂಡು ಪ್ರಶ್ನೆ ಕೇಳ್ತಾ ಹೋದ್ರೆ ಅದು ನಿಮ್ಗೆ ಉತ್ತರ ನೀಡ್ತಾ ಹೋಗುತ್ತೆ. ಟೈಪ್ ಮಾಡೋಕೆ ಬೇಜಾರು, ಟೆಕ್ಸ್ಟ್ ಮಾಡುವಷ್ಟು ಟೈಮ್ ಇಲ್ಲ ಅನ್ನುವವರು ವಾಯ್ಸ್ ಆಯ್ಕೆ ಇಷ್ಟಪಡ್ತಾರೆ. ಮೆಟಾ ಎಐ ನಲ್ಲಿ ನಿಮ್ಗಿಷ್ಟದ ವಾಯ್ಸ್ ಆಯ್ಕೆ ಮಾಡಿಕೊಂಡು ನೀವು ಮಾತನಾಡ್ತಾ ಹೋಗ್ಬೋದು. ಈಗ ದೀಪಿಕಾ ಪಡುಕೋಣೆ ವಾಯ್ಸ್ ಇದರಲ್ಲಿ ಸೇರಿದೆ. ಇನ್ಮುಂದೆ ನೀವು ದೀಪಿಕಾ ಪಡುಕೋಣೆ ಧ್ವನಿಯಲ್ಲಿ ಉತ್ತರವನ್ನ ಪಡೆಯಬಹುದಾಗಿದೆ. ಇದರ ಕುರಿತು ಇನ್ಸ್ಟಾಗ್ರಾಮ್ ನಲ್ಲಿ ದೀಪಿಕಾ ಪಡುಕೋಣೆ ವಿಡಿಯೋ ಒಂದನ್ನ ಹಂಚಿಕೊಂಡಿದ್ದು, ಮೈಕ್ ಮುಂದೆ ನಿಂತಿರುವ ದೀಪಿಕಾ ಪಡುಕೋಣೆ, ಹಾಯ್, ನಾನು ನಿಮ್ಮೆಲ್ಲರ ದೀಪಿಕಾ ಪಡುಕೋಣೆ. ಮೆಟಾ ಎಐನ ಹೊಸ ಧ್ವನಿ ಅನ್ನೋದನ್ನ ನಿಮ್ಮ ವಿಡಿಯೋದಲ್ಲಿ ಕೇಳಬಹುದು. ಒಂದಿಷ್ಟು ವಾಯ್ಸ್ ರೆಕಾರ್ಡ್ ಮಾಡುವ ದೀಪಿಕಾ ಅಲ್ಲಿಯೇ ಮಸ್ತಿ ಮಾಡ್ತಾ ಇದ್ದಾರೆ. ಇದು ತುಂಬಾ ಚೆನ್ನಾಗಿದೆ ಅಂತ ನನಗೆ ಅನ್ಸುತ್ತೆ. ನಾನು ಈಗ ಮೆಟಾ ಎಐನ ಭಾಗವಾಗಿದ್ದೇನೆ. ನೀವು ಭಾರತ, ಯುನೈಟೆಡ್ ಸ್ಟೇಟ್ಸ್, ಕೆನಡಾ, ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಆದ್ಯಂತ ನನ್ನ ಧ್ವನಿ ಇದೀಗ ಇಂಗ್ಲಿಷ್ ನಲ್ಲಿ ಚಾಟ್ ಮಾಡಬಹುದು. ಇದನ್ನ ಪ್ರಯತ್ನಿಸಿ ಮತ್ತು ನಿಮ್ಮ ಅಭಿಪ್ರಾಯವನ್ನ ನನಗೆ ತಿಳಿಸಿ ಅಂತ ಶೀರ್ಷಿಕೆ ಕೂಡ ಕೊಟ್ಟಿದ್ದಾರೆ. ಇನ್ನು ದೀಪಿಕಾ ಪಡುಕೋಣೆ ಈ ಪೋಸ್ಟ್ಗೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಬಂದಿದ್ದು, ಜನರು ದೀಪಿಕಾ ಮೆಟಾ ಎಐ ಭಾಗ ಆಗಿರೋದಕ್ಕೆ ಸಂತೋಷ ವ್ಯಕ್ತಪಡಿಸುತ್ತಿದ್ದಾರೆ. ನಿಮ್ಮ ಧ್ವನಿ ನಮಗೆ ತುಂಬಾ ಇಷ್ಟ. ನಿಮ್ಮ ಧ್ವನಿ ಕೇಳೋಕೆ ನಾವು ಮೆಟಾ ಎಐ ಜೊತೆ ಚಾಟ್ ಮಾಡ್ತೇವೆ ಎಂದಿದ್ದಾರೆ. ಇನ್ಮುಂದೆ ಇದು ನಮ್ಮ ಹೊಸ ಅಡಿಕ್ಷನ್ ಆಗಲಿದೆ. ನಿಮ್ಮ ವಾಯ್ಸ್ ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ಫ್ಯಾನ್ಸ್ ಕಮೆಂಟ್ ಮಾಡಿದ್ದಾರೆ. ಅಮ್ಮನಾದ ಮೇಲೆ ಸಿನಿಮಾಗೆ ಬ್ರೇಕ್ ಪಡೆದಿದ್ದ ದೀಪಿಕಾ ಪಡುಕೋಣೆ ಮತ್ತೆ ಕೆಲಸಕ್ಕೆ ಹಾಜರಾಗಿದ್ದಾರೆ. ದಕ್ಷಿಣ ಭಾರತದ 2 ಸಿನಿಮಾಗಳಿಗೆ ಸಹಿ ಹಾಕಿರುವ ದೀಪಿಕಾ 8 ಗಂಟೆಗಳ ಕೆಲಸದ ಬೇಡಿಕೆ ಇಟ್ಟು ಸಾಕಷ್ಟು ಚರ್ಚೆಯಾಗಿದ್ದಾರೆ. ಇನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ದೀಪಿಕಾ ಪಡುಕೋಣೆ ಅವರನ್ನ ದೇಶದ ಮೊದಲ ಮಾನಸಿಕ ಆರೋಗ್ಯ ರಾಯಭಾರಿಯಾಗಿಯೂ ಸಹ ಇದೀಗ ನೇಮಿಸಿದೆ. ಇನ್ನುಳಿದಂತೆ ನೋಡೋದಾದ್ರೆ ದೀಪಿಕಾ ಪಡುಕೋಣೆ ಕೊನೆಯ ಬಾರಿಗೆ ನಾಗ್ ಅಶ್ವಿನ್ ಅವರ ವೈಜ್ಞಾನಿಕ ಕಾದಂಬರಿ ಕಲ್ಕಿ 2898 AD ನಲ್ಲಿ ಕಾಣಿಸಿಕೊಂಡಿದ್ರು. ಇದು ವರ್ಷದ ಅತಿದೊಡ್ಡ ಹಿಟ್ಗಳಲ್ಲಿ ಒಂದಾಯಿತು. ಈಗ ಸಿದ್ಧಾರ್ಥ್ ಆನಂದ್ ರವರು ಮುಂಬರುವ ಆಕ್ಷನ್ ಡ್ರಾಮಾ ಕಿಂಗ್ ಸಿನಿಮಾದಲ್ಲಿ ಶಾರುಖ್ ಖಾನ್ ಅವರೊಂದಿಗೆ ಮತ್ತೆ ಒಂದಾಗಲು ತಯಾರಿ ನಡೆಸ್ತಾ ಇದ್ದಾರೆ. ಈ ಜೋಡಿ ಈ ಹಿಂದೆ ಪಠಾಣ್, ಚೆನ್ನೈ ಎಕ್ಸ್‌ಪ್ರೆಸ್, ಹ್ಯಾಪಿ ನ್ಯೂ ಇಯರ್ ಮತ್ತು ಜವಾನ್ ಸೇರಿದಂತೆ ಹಲವಾರು ಬ್ಲಾಕ್ ಬಸ್ಟರ್ ಸಿನಿಮಾಗಳಲ್ಲಿ ಪರದೆಯನ್ನ ಹಂಚಿಕೊಂಡಿದೆ. ಇದರ ಜೊತೆಗೆ ದೀಪಿಕಾ ನಿರ್ದೇಶಕ ಅಟ್ಲಿ ಮತ್ತು ಅಲ್ಲು ಅರ್ಜುನ್ ರವರೊಂದಿಗೆ AA22X26 ಎಂಬ ತಾತ್ಕಾಲಿಕ ಶೀರ್ಷಿಕೆಯ ದೊಡ್ಡ ಪ್ಯಾನ್ ಇಂಡಿಯಾ ಯೋಜನೆಗೂ ಸಹ ಸಹಿ ಹಾಕಿದ್ದಾರೆ. ಈ ಚಿತ್ರವು ಭಾರತೀಯ ಚಿತ್ರರಂಗದ ಅತ್ಯಂತ ಬಹುನಿರೀಕ್ಷೆಯ ಸಿನಿಮಾದಲ್ಲಿ ಒಂದಾಗುವ ನಿರೀಕ್ಷೆ ಇದೆ.